ನೋಡಿ, ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಕುರಿತು ತನಿಖೆ ಆಗಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಅದರ ಮುಂದುವರೆದ ಭಾಗ ಎಸ್ಐಟಿಗೆ ಸರ್ಕಾರ ಈ ಪ್ರಕರಣವನ್ನ ವಹಿಸಿದೆ. ಹಾಗಾಗಿ ಈಗ ಯಾವ ರೀತಿ ಸಾಗ್ತಾ ಇದೆ ಎಸ್ಐಟಿ ತನಿಖೆ? 3 ತಂಡಗಳನ್ನಾಗಿ ಎಸ್ಐಟಿ ತನಿಖೆ ತಮ್ಮ ತನಿಖೆನ ಚುರುಕುಗೊಳಿಸಿದ್ದಾರಂತೆ. ಹಾಸನ ಎಸ್ಪಿಯಿಂದ ಎಸ್ಐಟಿಗೆ 2 ಪೆನ್ ಡ್ರೈವ್, ರೇವಣ್ಣ ಪ್ರಜ್ವಲ್ಗೆ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇಂದು ಹೈಕೋರ್ಟ್ಗೆ ತಂದೆ ಮಗನಿಂದ ಅರ್ಜಿ ಕೂಡ ಸಲ್ಲಿಕೆ ಆಗುತ್ತೆ. ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳೋದಕ್ಕೆ ತಂದೆ ಮತ್ತು ಮಗ ಇಬ್ರು ಕೂಡ ಮುಂದಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಫ್ಐಆರ್ ತಡೆ ಕೋರಿ ಅರ್ಜಿ ಸಲ್ಲಿಕೆ ಆಗುತ್ತಂತೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಂದ. ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆಯ ಹಿನ್ನೆಲೆ ಕೋರ್ಟ್ ಮೊರೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ ತಂದೆ ಮತ್ತು ಮಗ. ಯಾವಾಗ ಅಧಿಕೃತವಾಗಿ ಎಸ್ಐಟಿಗೆ ಈ ಪ್ರಕರಣವನ್ನ ನೀಡಲಾಯಿತು ಆಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ. 3 ತಂಡಗಳಾಗಿ ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಈಗ ಮುಂದುವರೆದ ಭಾಗ ಇಬ್ಬರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳು. ಇಂದಿ ಜೆಡಿಎಸ್ ಪಕ್ಷದಿಂದ ಕೋರ್ ಕಮಿಟಿ ಸಭೆ ಕೂಡ ಇದೆ. ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಇಂದಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಪ್ರಜ್ವಲ್ ರೇವಣ್ಣಗೆ ಉಚ್ಚಾಟನೆ ಮಾಡಲೇಬೇಕು ಅಂತ ಜೆಡಿಎಸ್ ಶಾಸಕರೇ ಆಗ್ರಹಿಸಿಬಿಟ್ಟಿದ್ದಾರೆ. ಕಂದಕೂರ್ ಅವರು ಸ್ವತಃ ಪತ್ರ ಬರೆದಿದ್ದು ದೇವೇಗೌಡರಿಗೆ, ದಯವಿಟ್ಟು ಮುಜುಗರ ಆಗ್ತಾ ಇದೆ ಪಕ್ಷಕ್ಕೆ, ಜೆಡಿಎಸ್ ಪಕ್ಷ ಅಂತ ಹೇಳ್ಕೊಳಕ್ಕಾಗಲ್ಲ, ನಾವು ಹೊರಗಡೆ ಉಚ್ಚಾಟನೆ ಮಾಡಬೇಕು ಈ ಕೂಡಲೇ ಅಂತ ಅವರು ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ರು. ಒಬ್ಬರದಲ್ಲ, ಈಗ ಬಹುತೇಕ ಜೆಡಿಎಸ್ನ ಶಾಸಕರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಶಾಸಕರ ಒತ್ತಡಕ್ಕೆ ಮಣಿದು ಉಚ್ಚಾಟನೆ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಿನ್ನೆ ಡಿಸೈಡ್ ಮಾಡಿದ್ರು, ಬಟ್ ಅಧಿಕೃತ ಆದೇಶ ಬರಬೇಕು ಪಕ್ಷದಿಂದ. ಹಾಗಾಗಿ ಇವತ್ತು ಕೋರ್ ಕಮಿಟಿ ಸಭೆಯ ಬಳಿಕ ಒಂದು ನಿರ್ಧಾರವನ್ನ ದೇವೇಗೌಡರು ಕೈಗೊಳ್ಳೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಎಸ್ಐಟಿ ಅಧಿಕೃತವಾಗಿ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ, ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಸಾಗುತ್ತೆ ಅಂತ? ಶ್ರುತಿ, ಏನು ನಿನ್ನೆ ಹಾಸನ ಎಸ್ಪಿಯಿಂದ ಒಂದು 2 ಪೆನ್ ಡ್ರೈವ್ಗಳು ಎಸ್ಐಟಿಗೆ ನೀಡಿರ್ತಕ್ಕಂಥದ್ದು. ಜೊತೆಗೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ HD ರೇವಣ್ಣಗೆ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿದ್ದಂಥ FIR ಫೈಲನ್ನು ಅಧಿಕೃತವಾಗಿ ತನಿಖಾಧಿಕಾರಿ ಎಸ್ಐಟಿ ತಂಡಕ್ಕೆ ನೀಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಎಸ್ಐಟಿಯಿಂದ 3 ತಂಡಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಅದರಲ್ಲೂ ಏನು ಮೈಸೂರು SP ಸೀಮಾ ಲಾಟ್ಕರ್ ಒಂದು SIಟಿಯಲ್ಲಿದ್ದಾರೆ. ಅವರು ಹಾಸನದಲ್ಲಿ ಬೀಡ್ಬಿಟ್ಟು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಂತ್ರಸ್ತರು ಯಾರಿದ್ದಾರೆ, ಏನು ಹಾಸನ SP ನೀಡಿರ್ತಕ್ಕಂಥ ಪೆನ್ ಡ್ರೈವ್ನಲ್ಲಿರ್ತಕ್ಕಂಥ ಸಂತ್ರಸ್ತರೆಯನ್ನು ಹುಡುಕಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕೋದಂತೆ ಅವರು ದೂರು ಕೊಡಲಿಕ್ಕೆ ಅವರಿಗೆ ಮನವೊಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗೇನಾದರೂ ದೂರು ಕೊಡಲಿಕ್ಕೆ ಮತ್ತಷ್ಟು ಸಂತ್ರಸ್ತರು ಮುಂದೆ ಬಂದರೆ ಅವರಿಂದ ಹೇಳಿಕೆಗಳನ್ನು ದಾಖಲಿಸುವ ಒಂದು ಪ್ರಕ್ರಿಯೆಯನ್ನು ಸುಮನ್ ಡಿ ಪನ್ನೇಕರ್ SIಟಿ ಕಚೇರಿಯಲ್ಲಿ ಕುಳಿತು ಮಾಡುವಂಥದ್ದು. ಜೊತೆಗೆ ಏನು 2 ಪೆನ್ ಡ್ರೈವ್ಗಳು ಈಗಾಗಲೇ SIಟಿ ತಂಡಕ್ಕೆ ಸಿಕ್ಕಿದೆ, ಅವುಗಳ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ಅದನ್ನು FSLಗೆ ಕಳಿಸುವಂಥ ಪ್ರಕ್ರಿಯೆ. ಸುಮಾರು 2900ಕ್ಕೂ ಹೆಚ್ಚು ವಿಡಿಯೋಗಳು 2 ಪೆನ್ ಡ್ರೈವ್ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವುಗಳನ್ನು ಟೆಕ್ನಿಕಲ್ ಆಗಿ ಒಂದು ತಂಡ ಅನಾಲಿಸಿಸ್ ಮಾಡುವಂಥ ಒಂದು ಪ್ರಕ್ರಿಯೆ ಆಗುವಂಥದ್ದು. ಇದು ಒಂದು ಭಾಗ SIಟಿಯ ತನಿಖೆಯ ಭಾಗ. ಆದರೆ ಮತ್ತೊಂದು ಕಡೆ ಏನು ಇವತ್ತು ನೋಟಿಸ್ ಸಹ ಇವರಿಬ್ಬರಿಗೆ ನೀಡಲಿರುವ ಸಾಧ್ಯತೆ SIಟಿಯಿಂದ ಇದೆ ಅನ್ನೋ ಮಾಹಿತಿ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಇಬ್ಬರೂ ಸಹ ಇವತ್ತು ಹೈಕೋರ್ಟ್ಗೆ ಹೋಗುವಂಥದ್ದು. ನಿನ್ನೆಗೆ ಒಂದು ಹೈಕೋರ್ಟ್ನ ಸಮ್ಮರ್ ವೆಕೇಷನ್ ಮುಗಿದಿದ್ದು, ಇವತ್ತಿಂದ ಹೈಕೋರ್ಟ್ನ ಕಲಾಪಗಳು ಪ್ರಾರಂಭ ಆಗೋದ್ರಿಂದ ಇವತ್ತು FIRಗೆ ತಡೆ ಕೋರಿ ಜೊತೆಗೆ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ JDSನ ಮೂಲಗಳು ಹೇಳ್ತಾ ಇರೋದು ಒಂದು ಬೆಳವಣಿಗೆ. ಆದರೆ ಇನ್ನು JDS ಪಕ್ಷದ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಕೋರ್ ಕಮಿಟಿ ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಾ ಬೇಡ ಅನ್ನೋದು ಅಧಿಕೃತವಾಗಿ ನಿರ್ಧಾರ ಆಗಲಿಕ್ಕಿರ್ತಕ್ಕಂಥದ್ದು. ಈಗಾಗಲೇ HD ಕುಮಾರಸ್ವಾಮಿ ಅವರು ಏನು ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡೋ ಬಗ್ಗೆ ಭಾನುವಾರವೇ ನಿರ್ಧಾರ ಮಾಡಲಾಗಿದೆ ಅನ್ನೊಂದು ಮಾಹಿತಿಯನ್ನು ಹೇಳಿದ್ದಾರೆ. ಅದಕ್ಕೆ ಅಧಿಕೃತ ಮುದ್ರೆ ಬೀಳುವಂಥದ್ದು. ಯಾಕಂತಂದರೆ ಇಲ್ಲಿ ಕೇವಲ JDS ಈಗ ಒಂದು ಪ್ರಾದೇಶಿಕ ಪಕ್ಷ ಆಗಿಲ್ಲ, ಜೊತೆಗೆ ಈ ಒಂದು ಲೋಕಸಭೆಯಲ್ಲಿ NDA ಜೊತೆ ಮೈತ್ರಿ ಆಗಿರೋದ್ರಿಂದ ಇನ್ನೂ 14 ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಚುನಾವಣೆ ಆಗಬೇಕು. ಈ ನಿಟ್ಟಿನಲ್ಲಿ ಪಕ್ಷಕ್ಕೆ ಮತ್ತು ಅವರ ಮೈತ್ರಿಗೆ ಆಗ್ತಾ ಇರತಕ್ಕಂಥ ಮುಜುಗರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಇವತ್ತು ಬಹುತೇಕ ಪ್ರಜ್ವಲ್ ರೇವಣ್ಣವನ್ನು JDS ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಧಿಕೃತವಾಗಿ ಆದೇಶ ಹೊರಡಿಸುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್
ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಹೊರ ಬೀಳ್ತಾ ಇದ್ದಂತೆ ದಳಪತಿಗಳು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ರು. ಆದ್ರೆ ಇದೀಗ ರೇವಣ್ಣ ಮೌನ ಮುರಿದು ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆರೋಪಗಳ ಬಗ್ಗೆ ಏನ್ ಮಾತಾಡಿದ್ದಾರೆ ಬನ್ನಿ ತೋರಿಸ್ತೀವಿ. ನಮ್ಮ ಜೊತೆ ರೇವಣ್ಣ ಇದ್ದಾರೆ. ಸರ್, ಪ್ರಜ್ವಲ್ ಅವ್ರ ಕೇಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೇಸ್ ಬಗ್ಗೆ ಏನು ಹೇಳ್ತೀರಿ ಸರ್? ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಎಕ್ಸ್ಕ್ಲೂಸಿವ್ ಮಾತು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಹೊರಬರ್ತಿದ್ದಂತೆ ದಳಪತಿಗಳು ಮೌನಕ್ಕೆ ಜಾರಿದ್ರು. ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ನಾವೆಲ್ಲ ಇಲ್ಲೇ ಇದ್ದೇವೆ, ಎಲ್ಲೂ ಹೋಗಿಲ್ಲ ಅಂದ್ರು. ಎಸ್ಐಟಿ ತನಿಖೆ ನಡೆಸ್ತಿದೆ, ಪ್ರತಿಕ್ರಿಯೆ ಕೊಡಲ್ಲ ರೇವಣ್ಣ. ಸರ್, ಈಗ ಅವ್ರು SIT ನೇಮಕ ಮಾಡಿದ್ದಾರೆ, ತನಿಖೆ ಮಾಡಿಸ್ಲಿ, ಯಾರು ಬೇಡ ಅಂತ ಹಿಡ್ಕೊಂಡ್ರು. ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದು ಪೂರ್ವ ನಿಗದಿತ. ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದೇನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? SIT ಕರೆದ್ರೆ ಪ್ರಜ್ವಲ್ ಬರ್ತಾನೆ ರೇವಣ್ಣ. ತನಿಖೆ ಕರೆದ ಬರುತ್ತಾನೆ. ಪ್ರಜ್ವಲ್ ಉಚ್ಚಾಟನೆ ಪಕ್ಷದ ನಿರ್ಧಾರ. ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನ ಪಾರ್ಟಿ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆ. ಸರ್ಕಾರ ಅವರದ್ದೇ, ತನಿಖೆ ನಡೆಸಲಿ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡ್ತಾರೆ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರೇವಣ್ಣ, ಇಷ್ಟು ವರ್ಷ ಬಿಟ್ಟು ಈಗ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. 40 ವರ್ಷದಿಂದ ಇದನ್ನೆಲ್ಲ ನೋಡಿದ್ದೇನೆ, ಎಲ್ಲವನ್ನ ಎದುರಿಸ್ತೇವೆ ಅಂದಿದ್ದಾರೆ. ತನಿಖೆ ಆದ್ಮೇಲೆ ಎಲ್ಲ ಹೊರಗಡೆ ಬರಲಿ ಅನ್ನೋದು ರೇವಣ್ಣ ಅವರ ಹೇಳಿಕೆ. ಉಚ್ಚಾಟನೆ ವಿಚಾರ ದೇವೇಗೌಡರಿಗೆ ಬಿಟ್ಟಿದ್ದು, ಅವ್ರನ್ನೇ ಕೇಳಿ ಅನ್ನೋ ಮಾತನ್ನ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.